Hello everyone, ನಾನು ಕೀರ್ತನ. ದಿಸ್ ಇಸ್ ಮೈ ಸೆಕೆಂಡ್ ವ್ಲಾಗ್. ವಿ ಆರ್ ಹೆಡ್ಡಿಂಗ್ ಟು ಚಾಮುಂಡಿ ಹಿಲ್. ಯಾಕಪ್ಪ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ಐ ಫೆಲ್ಟ್ ಲಿಟಲ್ ಬಿಟ್ ಔಟ್ ಆಫ್ ಝೋನ್ ಟುಡೇ. ಯಾವಾಗಲೂ ಒಂದೇ ರೊಟೀನಲ್ಲಿ ಇದ್ದು ಅಭ್ಯಾಸ ಆಗಿಬಿಟ್ಟಿದ್ಯಾ, ಅದರಿಂದ ಈಚೆ ಬರೋಣ ಅಂತ ಹೊರಟ್ವಿ. ಅಫ್ಕೋರ್ಸ್ ವೀಕೆಂಡ್ ಆದರೆ ಇನ್ನೇನು ಮಾಡ್ತೀವಿ ಮೈಸೂರಿಯನ್ಸು, ಯಾರನ್ನು ಕೇಳಿದ್ರು ಬೆಟ್ಟನೇ ಅಂತ ಹೊರಡ್ತಾ ಇರ್ತೀವಿ. ಬೆಟ್ಟಕ್ಕೆ ಹೋದಾಗ ಅಲ್ಲೇನೋ ಒಂದು ಖುಷಿ, ಅದೊಂಥರ ಹೇಳ್ಕೊಳಕ್ಕಾಗಲ್ಲ, ಮನಸ್ಸಿಗೆ ಒಂಥರ ಶಾಂತಿ. ಹೋಗ್ತಾನೇ ಇರೋಣ ಅನ್ನಿಸ್ತಾ ಇರುತ್ತೆ. ಇವತ್ತು ನೋಡಿದ್ರೆ ಫುಲ್ಲು ಮೋಡ ಕವಿದ ವಾತಾವರಣ, ಯಾವಾಗಪ್ಪ ಮಳೆ ಬರುತ್ತೆ ಅನ್ನೋ ಥರ ನೋಡ್ತಾ ಇದ್ದೀವಿ ನಾವಂತೂ. ಆಮೇಲೆ ಮನಸ್ಸಿಗೆ ಏನೋ ಒಂಥರ ಹಿಂಸೆ ಇದ್ದರೂ ಕೂಡ ಆ ಒಂದು ಜಾಗಕ್ಕೆ ಹೋದ್ಮೇಲೆ ನಾವು ಒಂದು ಬೆಟ್ಟದ ತುದಿಯಿಂದ ಕೆಳಗಡೆ ನೋಡ್ತಾ ಇದ್ರೆ, ಏನಪ್ಪ ಇಷ್ಟು ದೊಡ್ಡದಾಗಿ ನಮ್ಮ ಸಿಟಿ ಬೆಳೆದ್ಬಿಡ್ತಾ, ಯಾವಾಗ ಇಷ್ಟು ದೊಡ್ಡದಾಗಿ ಬೆಳೀತು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಇದೊಂಥರ ವ್ಯೂ ಪಾಯಿಂಟಿಂದ ಚಿಕ್ಕದಾಗಿ ಕಾಣಿಸುತ್ತಲ್ಲ ಬಿಲ್ಡಿಂಗ್ಸು, ಅದೊಂಥರ ಖುಷಿ. ಇದೇ ನಮ್ಮ ಅಡ್ಡ, ಇಲ್ಲೇ ಕುತ್ಕೊಂಡು ಹರಟೆ ಹೊಡಿತಿರ್ತೀವಿ, ಇಲ್ಲೇ ಕಟ್ಟೆಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡೋದು ಅಂದರೆ ಯಾರಿಗೆ ಮಜಾ ಇಲ್ಲ. ದಿಸ್ ಇಸ್ ಮೈ ಫ್ರೆಂಡ್ ಅದಿತಿ, ಅವಳ ಜೊತೆ ಇವತ್ತು ಬಂದಿರೋದು. ಶಾಪ್ಸ್ ಎಲ್ಲ ನೋಡೋಣ, ಏನಾದರೂ ಒಂದು ತೊಗೊಳ್ಳೋಣ ಅಂತ ನೋಡಿದ್ರೆ ನಾವಂತೂ ಏನು ತೊಗೊಳ್ಳಿಲ್ಲ. ಹಂಗೆ ಚಾಮುಂಡಿ ಟೆಂಪಲ್ಗೆ ಹೋದ್ವಿ. ಚಾಮುಂಡಿ ಅಮ್ಮನ ನಮಸ್ಕಾರ ಮಾಡ್ಕೊಳ್ದೆ ಹೋದರೆ ಗೊತ್ತಲ್ಲ, ನಮಗದೊಂಥರ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು ಹೋಗದೆ ಹೋದರೆ. ಅದಾದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದ ಜಾಗನೇ ಬಜ್ಜಿ ಅಂಗಡಿ. ಯಾಕಪ್ಪ ಬಜ್ಜಿ ಅಂಗಡಿನ, ನಮಗೊಂಥರ ಅದು ಗೋ ಟು ಸ್ಪಾಟ್. ಬಜ್ಜಿ ಅಂಗಡಿಗೆ ಹೋಗದೆ ಹೋದ್ರೇ ಸಮಾಧಾನ ಇರಲ್ಲ. ಆ ಬಜ್ಜಿ ಜೊತೆ ಆ ಚಟ್ನಿ ಅಲ್ಟಿಮೇಟಾಗಿತ್ತು, ಏನು ಹೇಳೋಂಗೆ ಇಲ್ಲ. ಅದು ತಿಂದೆ ಹೋದರೆ ಮನಸ್ಸಿಗೆ ಒಂಥರ ಸಮಾಧಾನನೇ ಇಲ್ಲ ಅಂತ ಇಟ್ಕೊಳ್ಳಿ. ಇದು ಸನ್ಸೆಟ್ ನೋಡ್ತಾ ಇದ್ರೆ ನೋಡ್ತಾನೇ ರಣ ಅನ್ನಿಸ್ತಾ ಇರುತ್ತೆ, ಒಂಥರ ಕಳೆದು ಹೋಗ್ಬಿಡ್ತೀವಿ ಅಲ್ಲೇ. ನಾವು ಹಾಗೆ ಕಳೆದೋಗಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಅದೇ ಜಾಗನೇ ಇದು, ಸ್ಟೆಪ್ಸ್ ಹತ್ರ ಗುಡ್ಡದ ಮೇಲೆ ಕೂತ್ಕೊಂಡು ನೋಡೋ ವ್ಯೂ ಪಾಯಿಂಟು. ಅದೊಂಥರ ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಕೂತ್ಕೊಂಡು ಒಂಥರ ಸಿಟಿ ನೋಡೋದೇ ಇನ್ನೂ ಚೆಂದ ಅಂತ ನಂಗೆ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ನಾವಿಬ್ಬರು ಸೆಲ್ಫೀಸ್ ಥರ ವೀಡಿಯೋಸ್ ತೆಕ್ಕೊಂಡು ಅವಳನ್ನ ಒಂದಷ್ಟು ಇರಿಟೇಟ್ ಮಾಡಿ ನಾನು ಖುಷಿ ಪಡ್ತಾ ಇದ್ದೆ. ಆಮೇಲೆ ಹಂಗೆ ಟೈಮ್ ಕಳೀತಾ ಬಂತು, ಕತ್ಲೆ ಆಗ್ತಾ ಬಂತು. ಸೊ ಯು ಆರ್ ಲೈಕ್, ಏನು ಚೆನ್ನಾಗಿತ್ತಲ್ಲ ಇವತ್ತಿನ ದಿನ, ಏನೋ ಒಂದು ನೆಮ್ಮದಿ. ಆ ಒಂದು ನೆಮ್ಮದಿನ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ ಅಂತ ಇಬ್ಬರು ಮಾತಾಡಿಕೊಂಡು ಈಚೆ ಬರ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಕತ್ಲೆ ಆಯಿತು. ಕತ್ಲೆ ಆದಾಗ ಇನ್ನೂ ಬೆಟ್ಟ ಬೇರೆ ಥರನೇ ಚೆನ್ನಾಗಿ ಕಾಣಿಸೋಕ್ಕೆ ಶುರು ಆಯಿತು. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇಫ್ ಯು ರಿಯಲಿ ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.